ಐ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಎಸ್ ಆರ್ ಎಚ್ ಹೋಮ್ ಗ್ರೌಂಡಲ್ಲಿ ಎಸ್ ಆರ್ ಎಚ್ ಅವರು ಟಾಸ್ನ ಗೆದ್ದು ಮತ್ತು ಸಿ ಎಸ್ ಕೆ ಅವರು ಬ್ಯಾಟಿಂಗ್ ಆಡೋಕ್ಕೆ ಬರ್ತಾರೆ. ಮತ್ತು ಮೇನು ಗುರು ಇಲ್ಲಿ ಸಿ ಎಸ್ ಕೆ ಅವರು ಅಂತ ಬ್ಯಾಟಿಂಗ್ ಏನು ಆಡಲಿಲ್ಲ ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ಬ್ಯಾಟಿಂಗ್ ಪ್ರಕಾರ ಬಂದರೆ ಇಲ್ಲಿ ಶಿವಮ್ ದುಬೆ ಆಗಲಿ, ಅಜಿಂಕ್ಯ ರಹಾನೆ ಆಗಲಿ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿದ್ರು. ಮೇನು ಇಲ್ಲಿ ಗಾಯಕ್ವಾಡ್ ಆಗಲಿ, ರಚಿನ್ ರವೀಂದ್ರ ಆಗಲಿ ಇಲ್ಲಿ ಚೆನ್ನಾಗಿ ಆಡಲಿಲ್ಲ ಅನ್ಬೋದು. ಮತ್ತು ಬೌಲಿಂಗ್ ಚೆನ್ನಾಗಿ ಮಾಡೋದು ಅನ್ಬೋದು. ನಾನು ಬೌಲಿಂಗ್ ಚೆನ್ನಾಗಿ ಮಾಡಲ್ಲ ಅಂದ್ಕೊಂಡಿದ್ದೆ ಎಸ್ ಆರ್ ಎಚ್ ಅವರು. ಇಲ್ಲಿ ಭುವನೇಶ್ವರ್ ಕುಮಾರ್ 4 ಓವರ್ ಮಾಡಿ 1 ವಿಕೆಟ್ ತೆಗೆದು 28 ರನ್ ಕೊಟ್ಟರು. ನನ್ನ ಪ್ರಕಾರ ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು ಅನ್ಬೋದು, ಬೌಲಿಂಗ್ ಆಗಲಿ ಫೀಲ್ಡಿಂಗ್ ಆಗಲಿ. ಮತ್ತು ಜಡೇಜಾ ಅವರು ಅಷ್ಟು ಆಡಲಿಲ್ಲ ಅನ್ಬೋದು. ಮತ್ತು ಮಿಥನ್ ಶರ್ಟನ್ನು ಬೇಗನೆ ಔಟ್ ಆದರು. ಮತ್ತು ಸಿಕ್ಕಾಪಟ್ಟೆ ಬೇಗನೆ ಔಟ್ ಆದರು ಅನ್ಬೋದು. ಮೇನು ಸಿ ಎಸ್ ಕೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ರು ಅನ್ಬೋದು ಹೈದರಾಬಾದ್ ಹೋಮ್ ಗ್ರೌಂಡಲ್ಲಿ ಅಂತ. ಇಲ್ಲಿ ನಾನು ಅಂದಿದ್ದೆ ಇವರು ಮಿನಿಮಮ್ಮು ಒಂದು 119, 200 ಹೊಡಿತಾರೆ ಅನ್ಬೋದಿತ್ತು. ಇವರು ಬಂದ ತಕ್ಷಣ ಆಲ್ಮೋಸ್ಟ್ ಎಲ್ಲರೂ ಔಟ್ ಆದರು ಅನ್ಬೋದು. ರಚಿನ್ ರವೀಂದ್ರ ಆಗಲಿ, ಗಾಯಕ್ವಾಡ್ ಆಗಲಿ ಇವರೆಲ್ಲ ಸಿಕ್ಕಾಪಟ್ಟೆ ಔಟ್ ಆದರು. ಮೇನ್ ಇಲ್ಲಿ ಶಿವಮ್ ದುಬೆ, ಅಜಿಂಕ್ಯ ರಹಾನೆ ತಾಳ್ಮೆ ಆಟ ಆಡಿದ್ರು ಅನ್ಬೋದು. ಇಲ್ಲಿ ಟೋಟಲ್ ಆಗಿ ಇವರು 165 5 ವಿಕೆಟ್ ಕಳ್ಕೊಂಡು ಹೊಡೆದ್ರು. ಇಲ್ಲಿ ಅಷ್ಟು ಹೊಡೆದ್ರು ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಅದನ್ನು ಚೇಸ್ ಮಾಡೋಕ್ಕೆ ಬಂದವರು ನಾನು ಹೇಳಿದ್ದೆ, ಇವರು ಎಸ್ ಆರ್ ಎಚ್ ಬ್ಯಾಟಿಂಗ್ ತುಂಬ ಚೆನ್ನಾಗಿದೆ, ತುಂಬ ಡೆಪ್ತ್ ಆಗಿದೆ ಅಂತ, ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಹಂಗೆ ಆಡಿದ್ರು ಅನ್ಬೋದು ನನ್ನ ಪ್ರಕಾರ. ಅಭಿಷೇಕ್ ಶರ್ಮಾ ಆಗಲಿ, ತ್ರೇಯಸ್ ಹೆಡ್ ಆಗಲಿ, ಮತ್ತು ಸಿಕ್ಕಾಪಟ್ಟೆ ಕ್ಲಾಸನ್ ಆಗಲಿ ಎಲ್ಲರೂ ಆಲ್ಮೋಸ್ಟ್ ಚೆನ್ನಾಗಿ ಆಡಿದ್ರು ಅನ್ಬೋದು. ಇಲ್ಲಿ ಅಭಿಷೇಕ್ ಶರ್ಮಾ 50 ರನ್ ಹೊಡೆದ್ರು ಅನ್ಬೋದು ನನ್ನ ಪ್ರಕಾರ. ಮತ್ತು ತ್ರೇಯಸ್ ಹೆಡ್ ಆಗಲಿ ಇಲ್ಲಿ ಪವರ್ ಪ್ಲೇಯಲ್ಲೇ ಆಲ್ಮೋಸ್ಟು ಒಂದು 70 ರನ್ ಹೊಡೆಸ್ಕೊಂಡ್ಬಿಟ್ರು ಅನ್ಬೋದು ನನ್ನ ಪ್ರಕಾರ. ಪವರ್ ಪ್ಲೇಯಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು ಅನ್ಬೋದು ನನ್ನ ಪ್ರಕಾರ. ದೀಪಕ್ ಚಾಹಲ್ ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ಬೌಲಿಂಗ್ ಚೇಂಜ್ ಮಾಡಿದ್ರು ಅನ್ಬೋದು ನನ್ನ ಪ್ರಕಾರ ಸಿ ಎಸ್ ಕೆ ಅವರು. ಮೇನು ಇಲ್ಲಿ ಬೌಲಿಂಗ್ ಚೇಂಜ್ ಮಾಡಿದ್ರು. ಇಲ್ಲಿ ನನ್ನ ಪ್ರಕಾರ ಇವರು ಬ್ಯಾಟಿಂಗಲ್ಲಿ ತಪ್ಪು ಮಾಡಿದ್ರು ಅನ್ಬೋದು ಸಿ ಎಸ್ ಕೆ ಅವರು. ಯಾಕೆಂದರೆ ಇಲ್ಲಿ ಮೊಯಿನ್ ಅಲಿನ ಕಳಿಸ್ಬೋದಿತ್ತು ಜಡೇಜನ್ ಬದಲು ಅಂತ ನಾನು ಅಂದ್ಕೊಂಡೆ. ಇವರು ಜಡೇಜನ್ ಕಳಿಸ್ರು, ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಿದ್ರು ಜಡೇಜಾ ಅವರು ಅನ್ಬೋದಿತ್ತು ನನ್ನ ಪ್ರಕಾರ. ಮತ್ತು ಧೋನಿ ಲಾಸ್ಟಲ್ಲಿ ಬಂದ್ಬಿಟ್ಟು 1 ರನ್ ಹೊಡೆದ್ರು. ಅವ್ರಿಗೇನು ಜಾಸ್ತಿ ಓವರ್ ಲಾಸ್ಟ್ 19ನೇ ಓವರ್ಗೆ ನನ್ನ ಪ್ರಕಾರ ಧೋನಿ ಬಂದಿತ್ತು ಅನ್ಬೋದು. ಅದೇ ಗುರು ಅಲ್ಲೇ ಇವರು ತಪ್ಪು ಮಾಡಿದ್ದು ಅನ್ಬೋದು. ಇಲ್ಲಿ ಶಿವಮ್ ದುಬೆ, ಅಜಿಂಕ್ಯ ರಹಾನೆ ಮೇನು ಚೆನ್ನಾಗಿ ಆಡಿದ್ದು ಅನ್ಬೋದು. ಅಲ್ಲೇ ಮ್ಯಾಚು ಹೋಗಿದ್ದು. ಅವರಿಬ್ಬರು ಔಟ್ ಆದ ತಕ್ಷಣ ಯಾರು ಅಂಥ ಬ್ಯಾಟಿಂಗ್ ಏನು ಆಡಲಿಲ್ಲ ಅನ್ಬೋದು. ಎಲ್ಲರೂ ಬಾಲ್ ಟು ಬಾಲ್ ಆಡ್ತಿದ್ರು. ಮತ್ತು ಅಲ್ಲೇ ತಪ್ಪು ಮಾಡಿದ್ರು ಅನ್ಬೋದು ನನ್ನ ಪ್ರಕಾರ. ಒಟ್ನಲ್ಲಿ ಇವರು ಟೋಟಲಾಗಿ 165 ಚೇಂಜ್ ಮಾಡೋಕ್ಕೆ ಬಂದವರು. ಒಟ್ನಲ್ಲಿ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು ಅನ್ಬೋದು ನನ್ನ ಪ್ರಕಾರ. ದೀಪಕ್ ಚಾಹಲ್ ಪವರ್ ಪ್ಲೇ 1 ವಿಕೆಟ್ ತೆಗೆದ್ರು, ಅಂಥ ಮ್ಯಾಚ್ ಟರ್ನಿಂಗ್ ಆಗಲಿಲ್ಲ ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಸಿಕ್ಕಾಪಟ್ಟೆ ಪವರ್ ಪ್ಲೇ 1 ವಿಕೆಟ್ ತೆಗೆದ್ರು. ಇಲ್ಲಿ 2 ಓವರ್ಗೆ 45 ಆಗಿತ್ತು. ಮತ್ತು 4 ಓವರ್ಗೇನೋ 100 ಹೊಡೆದಿದ್ರು. ಮತ್ತು 13ನೇ ಓವರ್ಗೆ ನನ್ನ ಪ್ರಕಾರ ಇಲ್ಲಿ ಇವರು 13ನೇ ಓವರ್ ನನ್ನ ಪ್ರಕಾರ ಆಲ್ಮೋಸ್ಟ್ ಇವರು 132 ಹೊಡೆದ್ಬಿಟ್ಟಿದ್ರು ಗುರು. ಅಲ್ಲೇ ಮ್ಯಾಚ್ ಕ್ಲಿಗೆ ಅವು ಆಲ್ಮೋಸ್ಟ್ ಬಾಲ್ ಟು ಬಾಲ್ ಅನ್ಬೋದಿತ್ತು. ಮತ್ತು ಮೊಯ್ಲಿನಲ್ಲಿ ಒಳ್ಳೊಳ್ಳೆ ವಿಕೆಟ್ಗಳನ್ನ ತೆಗೆದ್ರು ಅನ್ಬೋದು. ಎಷ್ಟು ವಿಕೆಟ್ ತೆಗೆದ್ರೆ ಏನು ರನ್ನೇ ಇರಲಿಲ್ಲ. ಒಂದು 30, ಒಂದು 40 ಇದ್ದರೆ ಇವ್ರ ಪ್ರಕಾರ ಸಿ ಎಸ್ ಕೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇತ್ತು. ಮೇನ್ ಇಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತಗೊಂಡ್ರು ಅನ್ಬೋದು ಎಸ್ ಆರ್ ಎಚ್ ಅವರು ನನ್ನ ಪ್ರಕಾರ. ಒಟ್ಟಿನಲ್ಲಿ ಮೇಲೆ ಚಚ್ಚಿ ಬಾಯಿಸ್ಬಿಟ್ರು ಗುರು. ಒಟ್ಟಿನಲ್ಲಿ ತ್ರೇಯಸ್ ಹೆಡ್ ಆಗಲಿ ಮೇನ್ ಗುರು ಅವರೇ ಇಲ್ಲಿ ಸಿಕ್ಕಾಪಡೆ ಪವರ್ ಪ್ಲೇ ಚೆನ್ನಾಗಿ ಆಡಿದ್ರು ಅನ್ಬೋದು. ಇಲ್ಲಿ ಪವರ್ ಪ್ಲೇಯಲ್ಲೇ ರನ್ ಆಲ್ಮೋಸ್ಟ್ ಸಿಕ್ಕಾಪಡೆ ರನ್ ಹೋಗಿತ್ತು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಮೇನ್ ಇಲ್ಲಿ ಬೌಲಿಂಗ್ ಚೇಂಜ್ ಮಾಡಿದ್ರು ಅನ್ಬೋದು ನನ್ನ ಪ್ರಕಾರ ಸಿ ಎಸ್ ಕೆ ಅವರು. ಸಿ ಎಸ್ ಕೆ ಅವರು ನನ್ನ ಪ್ರಕಾರ ಇಲ್ಲಿ ಬೌಲಿಂಗ್ ರಚಿನ್ ರವೀಂದ್ರಿಗೂ 1 ಓವರ್ ಕೊಟ್ಟರು. ಅವರು ಚೆನ್ನಾಗಿ ಮಾಡಿದ್ರು. 1 ಓವರ್ 2 ಓವರ್ ಕೊಟ್ಟರು. ಒಟ್ಟಿನಲ್ಲಿ ನನ್ನ ಪ್ರಕಾರ 1 ಓವರ್ ಕೊಟ್ಟರು. ಒಟ್ಟಿನಲ್ಲಿ ಚೆನ್ನಾಗಿ ಮಾಡಿದ್ರು ಗುರು ಅವ್ರ ಕೈಲಿ. ಒಟ್ಟಿನಲ್ಲಿ ಇವರು ಫಸ್ಟೇ ಮೇನು ಇಲ್ಲಿ ಸ್ಪಿನ್ನಿಂಗ್ ಪಿಚ್ ಅಂದಿದ್ದೆ ನಾನು ಆವಾಗಲೇ. ಸ್ಪಿನ್ನಿಂಗ್ ಪಿಚ್ ಅಂದಿದ್ದೆ. ಒಟ್ಟಿನಲ್ಲಿ ಸ್ಪಿನ್ನಿಂಗ್ಗೆ ಚೆನ್ನಾಗಿ ಟರ್ನ್ ಆಗ್ತಿತ್ತು ಬಾಲು. ಒಟ್ಟಿನಲ್ಲಿ ಸ್ಪೀಡ್ ಬೌಲರ್ ಅಷ್ಟು ಟರ್ನ್ ಆಗ್ತಿರ್ಲಿಲ್ಲ. ಒಟ್ಟಿನಲ್ಲಿ ನನ್ನ ಪ್ರಕಾರ ಎಸ್ ಆರ್ ಎಚ್ ಅವರು ಗೆದ್ದರು 166 ಹಾಕಿ. ಮೇನ್ ಬೇಗನೆ ಗೆದ್ಬಿಟ್ರು ಗುರು. 18 ಓವರ್ಗೆ 4 ವಿಕೆಟ್ ಕಳ್ಕೊಂಡು ಒಟ್ಟಿನಲ್ಲಿ ಗೆದ್ದರು. ಒಟ್ಟಿನಲ್ಲಿ ಸಿ ಎಸ್ ಕೆ ಅವ್ರು ಗೆಲ್ತಾರೆ ಅಂದಿದ್ದೆ ನಾನು. ಎಸ್ ಆರ್ ಎಚ್ ಅವ್ರು ಗೆದ್ದರು, ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಟೈಮು ಹೋಮ್ ಗ್ರೌಂಡಲ್ಲಿ ಆಲ್ಮೋಸ್ಟ್ ಗೆಲ್ಲೋ ಚಾನ್ಸಸ್ ಇರುತ್ತೆ. ಒಟ್ಟಿನಲ್ಲಿ ಹೋಮ್ ಗ್ರೌಂಡಲ್ಲಿ ಇವ್ರು ಗೆದ್ದರು. ಒಟ್ಟಿನಲ್ಲಿ